ಓಂ ಧ್ಯಾಯೇದ್ಧರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಮರಿಶಂಕವರಾಭಯಾನಿ ದೌರ್ಭಿರ್ದಧಾನಮಜಿತಂ ಸರಸಂಚ ಭೈಸ್ಮಿ ಸತ್ಯಾಸಮೇತಮಖಿಲಪ್ರದಮಿಂದಿರೇಶಂ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರ್ದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಇದು ಮಹಾಭಾರತದ ಅನುಶಾಸನ ಪರ್ವದ ಆಶ್ವಮೇಧಿಕ ಪರ್ವದ 26ನೇ ಭಾಗ. ಇಲ್ಲಿ ನಾವು ಕೃಷ್ಣ ಅರ್ಜುನನಿಗೆ ಬೋಧಿಸಿದಂತಹ ಅನುಗೀತೆಯನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ನಾವಿವತ್ತು ನೋಡಬೇಕಾದಂತಹ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 26ನೇದ್ದು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಅದು 24ನೇದ್ದು ಮತ್ತು ವೈಷ್ಣವ ಪಾಠದಲ್ಲಿ 24ನೇ ಅಧ್ಯಾಯ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 23ನೇ ಅಧ್ಯಾಯ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಸುಭಗೆ ಪಂಚಹೋತॄಣಾಂ ವಿಧಾನಮಿಹ ಯಾದೃಶಂ. ಐದು ಜನ ಹೋತೃಗಳ ಒಂದು ಯಜ್ಞ ಇಲ್ಲೀಗ ವರ್ಣಿತ ಆಗಿದೆ. ಹಿಂದಿನ ಭಾಗದಲ್ಲಿ ಒಂದು ಪ್ರಸಂಗದಲ್ಲಿ 10 ಜನ ಹೋತೃಗಳು ಮಾಡುವಂತಹ ಯಜ್ಞಗಳ ಬಗ್ಗೆ ನೋಡಿದ್ದೀವಿ. ಮುಂದೆ 7 ಜನ ಹೋತೃಗಳು ಮಾಡುವಂತಹ ಯಜ್ಞದ ಬಗ್ಗೆ ನೋಡಿದ್ದೇವೆ. ಅದಾದ ಬಳಿಕ ಈಗ ನಾವು ನೋಡುವಂತಹ ಯಜ್ಞ ಇದು 5 ಜನ ಹೋತೃಗಳು ಮಾಡುವಂತಹ ಯಜ್ಞ. ಈ ಎಲ್ಲ ಯಜ್ಞಗಳು ಕೂಡ 10 ಶ್ರೋತೃಗಳೇ ಮಾಡಲಿ, 7 ಶ್ರೋತೃಗಳೇ ಮಾಡಲಿ ಅಥವಾ 5 ಜನ ಶ್ರೋತೃಗಳೇ ಮಾಡಲಿ, ಇವೆಲ್ಲವೂ ಕೂಡ ಜೀವನ ಯಜ್ಞ, ಪುರುಷೋವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣಿತ ಆಗಿರುವಂತೆ ಇವೆಲ್ಲವೂ ಕೂಡ ಜೀವನ ಎಂಬ ಯಜ್ಞ. ಆ ಜೀವನ ಎಂಬ ಯಜ್ಞಕ್ಕೆ ಒಂದೊಂದು ಪ್ರಸಂಗಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಶ್ರೋತೃಗಳು ಇರ್ತಾರೆ, ನಿರ್ದಿಷ್ಟ ಸಂಖ್ಯೆಯ ಹೋತೃಗಳಿರ್ತಾರೆ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ 5 ಜನ ಹೋತೃಗಳು. ಇವರನ್ನೇ ವಿದ್ವಾಂಸರು ಶ್ರೇಷ್ಠ ಹೋತೃಗಳು ಅಂತ ಪರಿಗಣಿಸ್ತಾರೆ. ಇದು ಆ ಬ್ರಾಹ್ಮಣ ತನ್ನ ಪತ್ನಿಗೆ ಹೇಳಲಿಕ್ಕೆ ತೊಡಗಿದ ಒಂದು ವರ್ಣನ. ಆಗ ಆಕೆ ಕೇಳಿದ್ಲು, ನಾನು ಈ ಹಿಂದೆ 7 ಜನ ಹೋತೃಗಳ ಬಗ್ಗೆ ಕೇಳಿದ್ದೆ, ಈಗ ನೀನು 5 ಜನ ಹೋತೃಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಿ, ಇದನ್ನ ಸ್ಪಷ್ಟಪಡಿಸು ಅಂತ ಕೇಳಿಕೊಂಡ್ಲವಳು. ಆಗ ಆ ಬ್ರಾಹ್ಮಣ ಹೇಳಿದ, ಪ್ರಾಣೇನ ಸಂಭೃತೋ ವಾಯು ಅಪಾನೋ ಜಾಯತೆ ತತಃ ಅಪಾನೇ ಸಂಭೃತೋ ವಾಯು ತಥೋ ವ್ಯಾನಃ ಪ್ರವರ್ತತೆ. ಈ ಪ್ರಾಣವಾಯುವಿನಿಂದ ಪೋಷಣೆಯನ್ನು ಪಡೆದು ಅಪಾನವಾಯು ಹುಟ್ಟುತ್ತದೆ. ಅಪಾನವಾಯುವಿಂದ ಪೋಷಣೆಯನ್ನು ಪಡೆದು ಮುಂದೆ ವ್ಯಾನವಾಯು ಹುಟ್ಟುತ್ತದೆ. ವ್ಯಾನದಿಂದ ಪೋಷಣೆಯನ್ನು ಪಡೆದು ಉದಾನ ಆಗ್ತದೆ. ಉದಾನದಿಂದ ಪೋಷಣೆಯನ್ನು ಪಡೆದು ಮುಂದೆ ಸಮಾನ ಅನ್ನುವ ವಾಯು ಹುಟ್ಟುತ್ತದೆ. ಹಿಂದೊಮ್ಮೆ ಈ 5 ವಾಯುಗಳು ಕೂಡ ತಮ್ಮಲ್ಲಿ ಶ್ರೇಷ್ಠರು ಯಾರು ಅಂತ ಜಿಜ್ಞಾಸೆಗೆ ತೊಡಗಿದವು. ಆಗ ಆ ಎಲ್ಲಾ ವಾಯುಗಳು ಕೂಡ ಪಿತಾಮಹನ ಬಳಿಗೆ ಹೋದವು. ಪಿತಾಮಹನ ಬಳಿಗೆ ಹೋಗಿ
ಆತನನ್ನ ಈ ಮುಂದಿನಂತೆ ಪ್ರಶ್ನಿಸಿದವು. ನಮ್ಮಲ್ಲಿ ಶ್ರೇಷ್ಠರು ಯಾರು, ಅದ್ರ ಬಗ್ಗೆ ವರ್ಣಿಸುವಂತ. ಯೋನೋ ಜ್ಯೇಷ್ಠ ತದಾಚಕ್ಷ್ವ ಸನಶ್ರೇಷ್ಠೋ ಭವಿಷ್ಯತಿ. ನೀನು ಹೇಳಿದ್ರೆ ಈ ಯಾರು ಶ್ರೇಷ್ಠರು ಅಂತನ್ನೋದನ್ನು ನಾವು ಸ್ವೀಕಾರ ಮಾಡ್ತೇವೆ. ಆಗ ಬ್ರಹ್ಮ ಈ ಮುಂದಿನಂತೆ ಉತ್ತರಿಸಿದ. ಒಂದು ಶರೀರ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ ಐದನ್ನೂ ಧರಿಸಿರುವಂತಹ ಒಂದು ಶರೀರ. ಆ ಶರೀರದಲ್ಲಿ ನೀವು ಐವರೂ ಇದ್ದಾಗ ಅವರಲ್ಲಿ ಒಬ್ಬ ಲಯ ಹೊಂದಿದಾಗ ಉಳಿದವರು ಕೂಡ ಲಯ ಹೊಂದುವ ಪರಿಸ್ಥಿತಿ ನಿರ್ಮಿತ ಆಗ್ತದ. ಯಾವ ವಾಯು ಒಳಗೆ ಬಂದಾಗ ಉಳಿದೆಲ್ಲ ವಾಯುಗಳು ಕೂಡ ಒಳಗೆ ಬರ್ತಾವ, ಆ ವಾಯುವೇ ಶ್ರೇಷ್ಠ. ಅಲ್ಲಿ ಚಲಿಸುವುದು ಅಂತ ಇದೆ. ಯಸ್ಮಿನ್ ಪ್ರಚೀರ್ಣೆ ಚ ಪುನಶ್ಚರಂತೆ ಅಂತ. ಚಲಿಸುವುದು ಅಂದ್ರೆ ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ವಾಯುಗಳೇನಿವೆ, ಅವುಗಳಲ್ಲಿ ಒಂದು ವಾಯು, ಯಾವೊಂದು ನಿರ್ದಿಷ್ಟ ವಾಯು ಹೊರಗೆ ಹೊರಟು ಹೋದ್ರೆ ಉಳಿದ 4 ವಾಯುಗಳು ಹೊರಗೆ ಹೊರಟು ಹೋಗುವಂತ ಪರಿಸ್ಥಿತಿ ಬರ್ತದೆ. ಅಥವಾ ಯಾವೊಂದು ನಿರ್ದಿಷ್ಟ ವಾಯು ಪುನಃ ಕಾರ್ಯಪ್ರವೃತ್ತವಾದರೆ ಆವಾಗಲೇ ಉಳಿದ ವಾಯುಗಳು ಕೂಡ ಕಾರ್ಯಪ್ರವೃತ್ತವಾಗ್ತವೆ. ಚಲಿಸುವುದು ಅಂದ್ರೆ ನಿರ್ದಿಷ್ಟವಾಗಿ ಚಲಿಸುವುದು ಅಂತಾನೆ ಏನಲ್ಲ, ಕಾರ್ಯ ಮಾಡ್ಲಿಕ್ಕೆ ತೊಡಗುವುದು ಅಂತ ಅದರ ತಾತ್ಪರ್ಯ. ಇದನ್ನ ನಾನೇನು ವಿವರಿಸಿ ಹೇಳಬೇಕಾಗಿಲ್ಲ, ನೀವೇ ಎಲ್ಲರೂ ವಿಚಾರಿಸಿರಿ. ಆಗ ಈ ಪ್ರಾಣವಾಯು ಈ ಮುಂದಿನಂತೆ ಮಾತಾಡಿತಂತೆ. ಮಯಿ ಪ್ರಳೀನೆ ಪ್ರಳಯಂ ವ್ರಜಂತಿ ಸರ್ವೇ ಪ್ರಾಣಾಃ ಪ್ರಾಣಭೃತಾಂ ಶರೀರೆ ಮಯಿ ಪ್ರಚೀರ್ಣೆ ಚ ಪುನಶ್ಚರಂತಿ ಶ್ರೇಷ್ಠೋ ಹ್ಯಹಂ ಪಶ್ಯತ ಮಾಂ ಪ್ರಲೀನಂ. ಯಾವುದೇ ಒಂದು ಶರೀರದಲ್ಲಿ ನಾನು ವಿಲೀನನಾದಾಗ, ಹೊರಗೆ ಹೊರಟು ಹೋದರೆ ಅಥವಾ ಅಲ್ಲಿಯೇ ಇದ್ದು ನನ್ನ ಕ್ರಿಯೆಯನ್ನು ನಿಲ್ಲಿಸಿದರೆ ಉಳಿದ ವಾಯುಗಳು ಕೂಡ ಕ್ರಿಯೆಯನ್ನು ನಿಲ್ಲಿಸ್ತವೆ. ನಾನು ಚಲಿಸಲಿಕ್ಕೆ ತೊಡಗಿದ ಮೇಲೆ ಉಳಿದೆಲ್ಲ ಪ್ರಾಣಿಗಳು ಕೂಡ, ನಾನು ಕಾರ್ಯಪ್ರವೃತ್ತನಾದಾಗ ಉಳಿದ 4 ಪ್ರಾಣಿಗಳು ಕೂಡ ಕಾರ್ಯಪ್ರವೃತ್ತ ಆಗ್ತವೆ. ಆದ್ರಿಂದ ನಾನೇ ಶ್ರೇಷ್ಠ, ಅದನ್ನೊಂದು ಬಾರಿ ಈಗ ಸಾಬೀತುಪಡಿಸ್ತೇನೆ ನೋಡಿ, ನಾನು ಲಯ ಹೊಂದುತ್ತೇನೆ ಅಂತದು ಆ ಪ್ರಾಣವಾಯು ಸ್ವಲ್ಪ ಹೊತ್ತಿನವರೆಗೆ ಲಯ ಹೊಂದಿತಂತೆ. ಆಗ ಅಪಾನ ಲಯ ಹೊಂದಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ಪ್ರಾಣವಾಯು ಮತ್ತೆ ತನ್ನ ಕ್ರಿಯೆಯನ್ನು ತೋರಿಸಿತು. ಆಗ ಆ ಸಮಾನ ಮತ್ತು ಉದಾನ ವಾಯುಗಳು ಹೀಗೆ ಹೇಳಿದವಂತೆ, ನಾವಿಬ್ಬರು ಇಡೀ ಶರೀರದಲ್ಲಿ ಇದ್ದೇವೆ, ಹಾಗೆ ನೀನು ಇಡೀ ಶರೀರದಲ್ಲಿ ಏನೂ ಇಲ್ಲ. ನತ್ವಂ ಸರ್ವಮಿದಂ ಪ್ರಾಪ್ಯ ತಿಷ್ಠಸಿ ಉದ ಯಥಾ ವಯಂ. ನಾವು ಇಡೀ ಶರೀರದಲ್ಲಿ ಇದ್ದು ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಆದ್ರೆ ನೀನು ಮಾತ್ರ ಇಡೀ ಶರೀರದಲ್ಲಿಯೂ ಇಲ್ಲ. ಆದ್ರಿಂದ ನಮಗಿಂತ ನೀನು ಅಧಿಕ ಏನಲ್ಲ, ಆದರೆ ಅಪಾನವಾಯುವಿಗಿಂತ ನೀನು ಅಧಿಕ, ಅಪಾನವಾಯು ನಿನ್ನ ಅಧೀನ, ಅದನ್ನು ನಾವು ಒಪ್ಪುತ್ತೇವೆ ಅಂದ್ರವರು. ಆ ಇಬ್ಬರು ಸಮಾನ ಮತ್ತು ಉದಾನಗಳು. ಆ ಸಮಾನ ಮತ್ತು ಉದಾನರು ಇಡೀ ಶರೀರದಲ್ಲಿದ್ದಾರೆ ಅಂತ ಬಂತಲ್ಲ. ಹಾಗಾದ್ರೆ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವರೆಲ್ಲ ಏನ್ ಮಾಡ್ತಾರೆ? ಅದನ್ನೊಂದು ಬಾರಿ ನಾವು ಹೀಗೆ ನೋಡಬೇಕು. ಹೃದಯ ಪ್ರಾಣೋ ಗುದೇಪಾನಃ ಸಮಾನೋ ನಾಭಿಮಂಡಲೆ ಉದಾನಃ ಕಂಠದೇಶೇ ಸ್ಯಾತ್ ವ್ಯಾನಃ ಸರ್ವಶರೀರಕಃ ಅನ್ನಪ್ರವೇಶನಂ ಮೂತ್ರಾದ್ಯುತ್ಸರ್ಗಃ ಅನ್ನ ವಿಪಾಚನಂ ಭಾಷಣಾದಿ ನಿಮೇಷಾದಿ ತದ್ವ್ಯಾಪಾರಾಹ ಕ್ರಮಾದಮಿ ಅಂತ ಇದೊಂದು ಈ ಪ್ರಾಣದ ಚಟುವಟಿಕೆಗಳನ್ನು ಹೇಳುವಂಥ ಒಂದು ಶ್ಲೋಕವಾಕ್ಯ. 5 ಪ್ರಾಣಗಳಿವೆ. ಅವುಗಳಲ್ಲಿ ಈ ಹೃದಯದಲ್ಲಿ ಪ್ರಾಣ ಅನ್ನೋದು ಇರ್ತದೆ.
ಇವೆಲ್ಲವೂ ಕೂಡ ಗಾಳಿಯ ಪ್ರಭೇದಗಳೇ. ಅದರಲ್ಲಿ ಹೃದಯದಲ್ಲಿರುವುದು ಪ್ರಾಣ. ಗುದದ್ವಾರದಲ್ಲಿ ಅಪಾನ ಅನ್ನುವಂಥ ವಾಯು ಇರ್ತದೆ. ನಾಭಿಯಲ್ಲಿ ಸಮಾನ ಅನ್ನುವಂಥ ವಾಯು ಇರ್ತದೆ. ಉದಾನ ನಮ್ಮ ಕಂಠದೇಶದಲ್ಲಿ ಇರ್ತದೆ. ವ್ಯಾನವಾಯು ಇಡೀ ಶರೀರದಲ್ಲೇ ಇರ್ತದೆ. ಅವುಗಳ ಕೆಲಸ ಏನು? ಅನ್ನ ಪ್ರವೇಶನ, ಅನ್ನವನ್ನ ಒಳಗೆ ಸ್ವೀಕಾರ ಮಾಡುವುದು, ಆಹಾರವನ್ನ ಒಳಗೆ ಸ್ವೀಕಾರ ಮಾಡುವುದು, ಎಳೆದುಕೊಳ್ಳೋದು, ಇದು ಪ್ರಾಣದ ಕೆಲಸ. ಅದಕ್ಕೆ ಅದು ಹೃದಯದಲ್ಲಿರ್ತದೆ. ಹೃದಯ ಅಂದ್ರೆ ನಮ್ಮ ಹೃದಯ, ಹೊಟ್ಟೆ ಇಲ್ಲೆಲ್ಲ ಇರ್ತದೆ ಅಂತ ತಿಳ್ಕೊಳ್ಬಹುದು. ಮುಂದೆ ಗುದೆ ಅಪಾನ, ಗುದದ್ವಾರದಲ್ಲಿ ಅಪಾನ ಇರ್ತದೆ. ಅದರ ಕೆಲಸ ಮೂತ್ರಾದ್ಯುತ್ಸರ್ಗ. ಈ ಮಲ ಮೂತ್ರ ಇವುಗಳನ್ನ ದೇಹದಿಂದ ಹೊರ ಹಾಕುವುದು. ಇದು ಆ ಅಪಾನ ವಾಯುವಿನ ಕೆಲಸ. ಸಮಾನೋ ನಾಭಿಮಂಡಲೆ. ಮೂರನೇದ್ದು ಸಮಾನ ವಾಯು, ಅದು ನಾಭಿಯಲ್ಲಿರ್ತದೆ. ಅದರ ಕೆಲಸ ಅನ್ನ ವಿಪಾಚನ, ತಿಂದ ಆಹಾರ ಜೀರ್ಣ ಆಗುವಂತೆ ಮಾಡುವುದು. ನಾಭಿ, ಕರುಳು ಇಲ್ಲೆಲ್ಲ ಈ ಸಮಾನ ವಾಯು ಇರ್ತದೆ ಅಂತ ತಿಳ್ಕೊಳ್ಬಹುದು. ಮುಂದೆ ಉದಾನ ಕಂಠದೇಶಸ್ಥ. ಉದಾನ ವಾಯು ಕಂಠದಲ್ಲಿರ್ತದಲ್ಲ, ಅದರ ಕಾರ್ಯ ಏನು? ಭಾಷಣಾದಿ, ಮಾತುಗಳು, ಶಬ್ದಗಳು, ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದ ಇವೆಲ್ಲ ನಮ್ಮಿಂದ ಹೊರಡುವಂತೆ ಮಾಡುವುದೇ ಈ ಉದಾನ ವಾಯು. ಮುಂದೆ ವ್ಯಾನ ಸರ್ವ ಶರೀರಗ. ವ್ಯಾನ ಅನ್ನುವುದು ಇಡೀ ಶರೀರದಲ್ಲೇ ಇದೆ. ಅದರ ಕೆಲಸ ನಿಮೇಷಾದಿ. ನಿಮೇಷ ಅಂದ್ರೆ ಈ ಕಣ್ಣು ರೆಪ್ಪೆ ಮಿಟುಕಿಸುವುದು, ಕೈಕಾಲುಗಳ ಚಲನ, ಹೀಗೆ ಎಲ್ಲಾ ರೀತಿಯಾದಂತಹ ಚಲನಗಳು ಕೂಡ. ಅದನ್ನ ವೈದ್ಯಶಾಸ್ತ್ರದಲ್ಲಿ ಐಚ್ಛಿಕ ಚಲನಗಳು ಮತ್ತು ಅನೈಚ್ಛಿಕ ಚಲನಗಳು ಅಂತ ಹೇಳ್ತಾರೆ. ಕೆಲವು ಕೈಕಾಲು ಇತ್ಯಾದಿಗಳನ್ನು ನಾವು ಅಪೇಕ್ಷಿಸಪಟ್ಟ ಮಾತ್ರ ನಾವು ಚಲಿಸುವಂತೆ ಮಾಡ್ತೇವೆ. ಆದರೆ ಹೃದಯದ ಕ್ರಿಯೆ ಮೊದಲಾದ ಚಲನಗಳೇನಿವೆ, ಇವು ನಮ್ಮ ಅಪೇಕ್ಷೆ ಇಲ್ಲದೆ ಹೋದರೂ, ನಮಗದು ಗೊತ್ತಿಲ್ಲದೆ ಹೋದರೂ ಕೂಡ ಚಲನೆ ಕಾಣ್ತದೆ. ಅಂತೂ ಎಲ್ಲ ರೀತಿಯಾದ ಚಲನಗಳಿಗೂ ಕೂಡ ಈ ವ್ಯಾನವಾಯು ಕಾರಣ ಅಂತ ನಾವು ತಿಳ್ಕೊಳ್ಬಹುದು. ಸರ್ವ ಶರೀರದಲ್ಲೂ ಇದ್ದು ಎಲ್ಲಾ ಕಾರ್ಯಗಳನ್ನು ಅದು ಮಾಡಬಲ್ಲದು. ಹೀಗೆ ಈ 5 ವಾಯುಗಳು ಮಾಡುವಂತಹ ಕಾರ್ಯಗಳಿವೆಲ್ಲ. ಅದಕ್ಕಾಗಿ ಆ ಸಮಾನ ಮತ್ತು ಉದಾನ ವಾಯುಗಳು ಹೀಗೆ ಹೇಳಿದವು. ಸಮಾನ ಅದು ನಾಭಿಯಲ್ಲಿದೆ, ಉದಾನ ಕಂಠದಲ್ಲಿದೆ. ನಾವು ಶರೀರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದ್ದೇವೆ. ಶರೀರವನ್ನು ಪೂರ್ಣ ವ್ಯಾಪಿಸಿಕೊಂಡೇನಿಲ್ಲ ಅವು. ಅಂತೂ ಈಗ ಈ ಪ್ರಾಣ ಒಂದು ಕಡೆಯಲ್ಲಿದೆ. ಸಮಾನ ಮತ್ತು ಉದಾನ ವಾಯುಗಳು ಅದರ ಎದುರಾಳಿಗಳಾಗಿವೆ. ಸ್ಪರ್ಧೆ ನಡೆದಿರುವುದರಿಂದ ಈ ಸಮಾನ ಮತ್ತು ಉದಾನ ವಾಯುಗಳು ಎರಡೂ ಸೇರಿ 2 ಜಾಗದಲ್ಲಿವೆ, ನಾಭಿಮಂಡಲದಲ್ಲಿ ಮತ್ತು ಕಂಠದಲ್ಲಿ. ಪ್ರಾಣ ಹೃದಯದಲ್ಲಿ ಮಾತ್ರ ಇದೆ. ಆದ್ರಿಂದ ಈ ಎದುರಾಳಿಗಳು ಹೆಚ್ಚು ಸ್ಥಳಗಳಲ್ಲಿರುವುದರಿಂದ ಅವುಗಳ ಕಾರ್ಯ ಹೆಚ್ಚಾಯಿತು ಅಂತ ನಾವು ತಿಳ್ಕೊಳ್ಬಹುದು. ಮುಂದೆ ಪ್ರಾಣದ ಸರದಿ ಮುಗಿತು. ಆಗ ಅಪಾನವಾಯು ತನ್ನ ಮಾತನಾಡಿತು. ನಾನೊಬ್ಬ ಲಯ ಹೊಂದಿಬಿಟ್ರೆ ಎಲ್ಲಾ ಪ್ರಾಣಗಳು ನಿಷ್ಕ್ರಿಯ ಆಗ್ತವೆ, ನಾನು ಸಕ್ರಿಯ ಆದರೆ ಉಳಿದೆಲ್ಲವೂ ಕೂಡ ಸಕ್ರಿಯ ಆಗ್ತವೆ ಅಂತ ಹೇಳಿ ಅದು ಲಯ ಹೊಂದಿತ್ತು. ಆಗ ಪ್ರಾಣಲಯ ಹೊಂದಿತ್ತು. ಮತ್ತೆ ಅಪಾನ ನಿಷ್ಕ್ರಿಯವಾದಾಗ ಪ್ರಾಣವೂ ನಿಷ್ಕ್ರಿಯ ಆಯಿತು. ಮುಂದೆ ಅಪಾನ ಸಕ್ರಿಯ ಆಯಿತು. ಆಗ ತಾನೇ ಶ್ರೇಷ್ಠ ಅಂತ ಬೀಗುತ್ತಾ ಇದ್ದಂತಹ ಅಪಾನವಾಯುವನ್ನ ಈ ವ್ಯಾನೋದಾನ ವಾಯುಗಳು ಈ ಮುಂದಿನಂತೆ ಮಾತನಾಡಿದುವಂತೆ. ನೀನು ನಮ್ಮೆಲ್ಲರಿಗಿಂತೂ ಶ್ರೇಷ್ಠ ಏನಲ್ಲ ಅಪಾನವಾಯುವೆ, ನೀನು ಪ್ರಾಣನಿಗಿಂತ ಶ್ರೇಷ್ಠ ಅನ್ನುವುದನ್ನು ಒಪ್ಪುತ್ತೇವೆ ನಾವು. ಅದನ್ನು ನೀನು ಸಾಬೀತುಪಡಿಸಿದ್ದೆ. ಆದರೆ ನಮ್ಗೆಲ್ಲರಿಗಿಂತಲೂ ನೀನೇನು ಶ್ರೇಷ್ಠನಲ್ಲ, ನಾವು ಅದನ್ನು ಒಪ್ಪಲಾರೆವು. ಮುಂದೆ ವ್ಯಾನ ಮಾತನಾಡಿತು. ನಾನೇ ಎಲ್ಲರಿಗಿಂತಲೂ ಶ್ರೇಷ್ಠ. ನಾನು ಈ ಶರೀರದಲ್ಲಿ ಸಕ್ರಿಯನಾಗಿದ್ರೆ ಉಳಿದ ಪ್ರಾಣಗಳು ಸಕ್ರಿಯ ಆಗಿರ್ತವೆ.
ನಾನು ನಿಷ್ಕ್ರಿಯ ಆಗಿಬಿಟ್ರೆ ಉಳಿದ ಪ್ರಾಣಿಗಳು ಕೂಡ ನಿಷ್ಕ್ರಿಯ ಆಗುತ್ತವೆ. ನೋಡಿರಿ ಅಂತೇಳಿ ವ್ಯಾನ ಸ್ವಲ್ಪ ಕಾಲ ನಿಷ್ಕ್ರಿಯ ಆಯಿತು, ಲಯ ಹೊಂದಿತು ಅಂತಿದೆ. ನಾನು ಅದನ್ನು ನಿಷ್ಕ್ರಿಯ ಆಯಿತು ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಅದು ನಿಷ್ಕ್ರಿಯ ಆಗುವುದು ಅಂದ್ರೆ ಹೊರಗೂ ಹೋಗಬಹುದು, ಇದ್ದಲ್ಲೇ ನಿಷ್ಕ್ರಿಯವೂ ಆಗಬಹುದು. ಎರಡೂ ಅರ್ಥವೂ ಹಿಂದೆ ಇದೆ, ಅದನ್ನು ಎಲ್ಲ ಕಡೆ ಅನ್ವಯಿಸ್ಕೋಬೇಕು. ಹೀಗೆ ವ್ಯಾನ ನಿಷ್ಕ್ರಿಯ ಆದಾಗ ಸಮಾನವೂ ನಿಷ್ಕ್ರಿಯ ಆಯಿತು. ಮುಂದೆ ವ್ಯಾನ ಮತ್ತೆ ಸಕ್ರಿಯ ಆಯಿತು. ಆಗ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ 4 ವಾಯುಗಳು ಆ ವ್ಯಾನಕ್ಕೆ ಹೇಳಿದವಂತೆ. ವ್ಯಾನವಾಯುವೆ, ನೀನು ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ಏನಲ್ಲ, ಆದರೆ ಸಮಾನ ವಾಯು ಒಂದನ್ನು ಮಾತ್ರ ನೀನು ಮೀರಿಸಿದ್ದಿ, ಅದನ್ನು ವಶದಲ್ಲಿ ಇಟ್ಕೊಂಡಿದ್ದಿ. ಯಾಕೆಂದ್ರೆ ನೀನು ನಿಷ್ಕ್ರಿಯ ಆದಾಗ ಅದು ನಿಷ್ಕ್ರಿಯ ಆಯಿತು. ಮುಂದೆ ಸಮಾನ ವಾಯು ಹೇಳಿತು, ಶ್ರೇಷ್ಠೋಹಮಸ್ಮಿ ಸರ್ವೇಷಾಂ ಶ್ರೂಯಿತಾಂ ಏನ ಹೇತುನಾ, ನಾನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದೇನೆ, ಇದನ್ನು ಕೇಳಿ ನೀವು. ಯಾವ ಕಾರಣದಿಂದ ಅನ್ನೋದನ್ನು ಸಾಬೀತುಪಡಿಸ್ತೇನೆ. ನಾನು ನಿಷ್ಕ್ರಿಯ ಆದರೆ ಎಲ್ಲಾ ಪ್ರಾಣಿಗಳು ನಿಷ್ಕ್ರಿಯ ಆಗ್ತವೆ, ನಾನು ಸಕ್ರಿಯ ಆದರೆ ಉಳಿದವು ಸಕ್ರಿಯ ಆಗ್ತವೆ ಅಂಥೇಳಿ ಸಮಾನವಾಯು ಲಯ ಹೊಂದಿತು. ಆಗ ವ್ಯಾನವೂ ಲಯ ಆಯಿತು. ಮುಂದೆ ಸಮಾನ ಸಕ್ರಿಯ ಆಯಿತು. ಆಗ ಪ್ರಾಣ, ಅಪಾನ, ಉದಾನ ಸಮಾನಗಳು ಸಮಾನಕ್ಕೆ ಹೇಳಿದವು, ನೀನು ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ಏನಲ್ಲ, ಆದರೆ ವ್ಯಾನ ಒಂದನ್ನು ನೀನು ಮೀರಿಸಿದ್ಯಾ, ಅದನ್ನು ಒಪ್ಪಬಲ್ಲೆವು. ಆಗ ಉದಾನವಾಯು ಶ್ರೇಷ್ಠೋಹಮಸ್ಮಿ ಸರ್ವೇಷಾಂ, ನಾನು ಶ್ರೇಷ್ಠ ಅಂತ ಹೇಳಿತು. ನಾನು ನಿಷ್ಕ್ರಿಯನಾದರೆ ಉಳಿದ ಪ್ರಾಣಿಗಳು ನಿಷ್ಕ್ರಿಯ ಆಗ್ತವೆ, ನಾನು ಸಕ್ರಿಯನಾದರೆ ಉಳಿದವೂ ಸಕ್ರಿಯ ಆಗ್ತವೆ, ಅದರಿಂದ ನಾನೇ ಶ್ರೇಷ್ಠ ಅಂತ ಅದು ಹೇಳಿತು. ಹಾಗೆ ಉದಾನ ಲಯ ಹೊಂದಿತ್ತು. ಆಗ ವ್ಯಾನ ಕೂಡ ನಿಷ್ಕ್ರಿಯ ಆಯಿತು. ಮುಂದೆ ಉದಾನ ಸಕ್ರಿಯ ಆಯಿತು. ಆಗ ಪ್ರಾಣ, ಅಪಾನ, ಸಮಾನ ವ್ಯಾನಗಳೆಲ್ಲ ಆ ಉದಾನ ವಾಯುವಿಗೆ ಈ ಮುಂದಿನಂತೆ ಹೇಳಿದನು, ನೀನು ನಮಗೆಲ್ಲರಿಗಿಂತಲೂ ಶ್ರೇಷ್ಠ ಅಲ್ಲ, ಆದರೆ ವ್ಯಾನ ಒಬ್ಬನಿಗಿಂತ ಶ್ರೇಷ್ಠ. ಒಟ್ಟಾರೆ ಪ್ರಾಣಕ್ಕೆ ಅಪಾನ ಅಧೀನ, ಅಪಾನಕ್ಕೆ ಪ್ರಾಣ ಅಧೀನ, ವ್ಯಾನಕ್ಕೆ ಸಮಾನ ಅಧೀನ, ಸಮಾನಕ್ಕೆ ವ್ಯಾನ ಅಧೀನ. ಉದಾನ ಮತ್ತು ವ್ಯಾನಗಳು ಪರಸ್ಪರ ಅಧೀನಗಳು, ವ್ಯಾನಕ್ಕೆ ಉದಾನ ಅಧೀನ. ಹೀಗೆ ಅನ್ಯೋನ್ಯಾಶ್ರಯದಿಂದ ಪರಸ್ಪರ ಬೆಂಬಲದಿಂದ ಇರ್ತಕ್ಕಂಥವು ಇವೆಲ್ಲ. ತಮ್ಮ ಎಲ್ಲಾ ಶಕ್ತಿಗಳನ್ನು ಅವು ಪ್ರದರ್ಶಿಸಿದವು. ಆದರೆ ಯಾರು ಶ್ರೇಷ್ಠ ಅಂತ ಅಲ್ಲೇನು ತೀರ್ಮಾನ ಆಗಲಿಲ್ಲ ಅವಕ್ಕೆ. ಆಗ ಬ್ರಹ್ಮ ಮತ್ತೆ ಈ ಮುಂದಿನಂತೆ ಅವುಗಳನ್ನ ಸಂಬೋಧಿಸಿದ, ನೀವೆಲ್ಲ ಶ್ರೇಷ್ಠರೇ ಇದ್ದೀರಿ, ಸರ್ವೇ ಶ್ರೇಷ್ಠಾ ನವಾ ಶ್ರೇಷ್ಠಾ. ಇಲ್ಲಿ ನಾವು ತೀರ್ಮಾನ ಮಾಡಬಹುದಾದ್ದೇನು, ಎಲ್ಲರನ್ನೂ ಶ್ರೇಷ್ಠರು ಅಂತ ತೀರ್ಮಾನ ಮಾಡಬಹುದು, ಅಥವಾ ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಸಮಾನ ಅಂತ ತೀರ್ಮಾನ ಮಾಡಬಹುದು. ನೀವೆಲ್ಲರೂ ಕೂಡ ನಿಮ್ಮದೇ ಆದಂತಹ ಕ್ರಿಯೆಯ ಮೂಲಕ ಏನ್ ಮಾಡಬೇಕೋ ಅದನ್ನ, ನಿಮ್ಮ ಸಾಮರ್ಥ್ಯದ ಮೂಲಕ ಏನ್ ಮಾಡಬೇಕೋ ಅದನ್ನ ಮಾಡ್ತಾ ಇದ್ದೀರಿ. ಸರ್ವೇ ಸ್ವವಿಷಯೇ ಶ್ರೇಷ್ಠಾ, ನಿಮ್ಮ ಕ್ರಿಯೆಗಳಲ್ಲಿ ನೀವು ಶ್ರೇಷ್ಠರು. ಸರ್ವೇ ಚ ಅನ್ಯೋನ್ಯ ಧರ್ಮಿಣಃ, ಒಬ್ಬ ಮಾಡಬಲ್ಲ ಕೆಲಸವನ್ನು ಮತ್ತೊಬ್ಬನೂ ಮಾಡಬಲ್ಲ. ಇದು ಹೀಗೆ ನೀವು ಪರಸ್ಪರ ಅವಲಂಬನೆಯನ್ನು ಹೊಂದಿದ್ದೀರಿ. ಏಕಃ ಸ್ಥಿರಶ್ಚ ಅಸ್ಥಿರಶ್ಚ, ಒಂದು ವಾಯು ಸ್ಥಿರವಾಗಿಯೂ ಇರಬಲ್ಲದು, ಅಸ್ಥಿರವಾಗಿಯೂ ಇರಬಲ್ಲದು. ಏಕ ಏವ ಮಮಯವ ಆತ್ಮ ಬಹುಧಾ ಪಿಪಚೀಯತೆ, ಒಂದೇ ವಾಯುವೇ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳನ್ನು ಪಡ್ಕೊಂಡಿದೆ. ನೀವು 5 ಕೂಡ ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರಲ್ಲಿ ಸುಹೃದ ಭಾವಯಂತಹ ಸೌಹಾರ್ದವನ್ನು ಇಟ್ಕೊಳ್ರಿ, ಪರಸ್ಪರ ಗೌರವವನ್ನು ಕೊಟ್ಕೊಳ್ಳಿ. ನಿಮ್ಮಲ್ಲಿ ಯಾರಲ್ಲೂ ಕೂಡ ಸ್ಪರ್ಧೆ ಏನೂ ಬೇಡ, ಒಂದು ಸಾಮರಸ್ಯ ಇರಲಿ, ನಿಮಗೆ ಮಂಗಳ ಆಗಲಿ, ಹೋಗಿ ಬನ್ನಿ ಅಂತ ಆ ಚತುರ್ಮುಖ ಬ್ರಹ್ಮ ಹೇಳಿದ. ಇದನ್ನು ನಾವು ಈ ಹಿಂದೆ ಒಂದು ಬಾರಿ ನೋಡಿದ್ದೆವು ತಂತ್ರಸಾರದಲ್ಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ. ಹೀಗೆ ಬೇರೆ ಬೇರೆ ಕಡೆ ಈ ಪ್ರಾಣ, ಅಪಾನ, ವ್ಯಾನ, ಉದಾನ ಇತ್ಯಾದಿಗಳ ಬಗ್ಗೆ ಬಂದಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಮುಖ್ಯ ಪ್ರಾಣನ 5 ರೂಪಗಳಿವೆ, ಗರುಡನ 5 ರೂಪಗಳಿವೆ, ಮುಖ್ಯ ಪ್ರಾಣನ 5 ಜನ ಮಕ್ಕಳಿದ್ದಾರೆ. ಹಾಗೆ ಶಿವನ 5 ಜನ ಮಕ್ಕಳು ಕೂಡ ಇದೇ ಹೆಸರಿನವರು ಇದ್ದಾರೆ. ಅದಲ್ಲದೆ ತಾರತಮ್ಯ ಕಕ್ಷಾದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಲಕ್ಷ್ಮೀದೇವಿಗೆ
ವ್ಯಾನ ಅಂತ ಹೆಸರಿದೆ. ಅವರಿಗಿಂತ ಕೆಳಗೆ ಬರುವಂತಹವರಿಗೆ ಈ ಸಮಾನ ಇತ್ಯಾದಿ ಹೆಸರುಗಳಿವೆ. ಶೇಷ, ಮೊದಲು ಪಾರ್ವತಿ, ಆಮೇಲೆ ಶೇಷ, ಮುಂದೆ ಭಾರತಿ, ಆಮೇಲೆ ಮುಖ್ಯ ಪ್ರಾಣ, ಆಮೇಲೆ ಲಕ್ಷ್ಮೀದೇವಿ. ಹೀಗೆ ಪಾರ್ವತಿ, ಶೇಷ, ಭಾರತಿ, ಪ್ರಾಣ ಮತ್ತು ಲಕ್ಷ್ಮೀದೇವಿ ಈ ಐವರನ್ನು ಕೂಡ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಶಬ್ದಗಳಿಂದ ವರ್ಣಿಸುವುದು ಕೂಡ ಶಾಸ್ತ್ರದಲ್ಲಿ ಕಂಡುಬಂದಿದೆ. ಆದ್ರಿಂದ ಇಲ್ಲಿ ಈಗ ನಡೆದಿರುವಂತಹ ಸ್ಪರ್ಧೆ ಏನಿದೆ, ಇದು ಮುಖ್ಯ ಪ್ರಾಣನ 5 ರೂಪಗಳ ನಡುವಿನ ಸ್ಪರ್ಧೆ ಅಲ್ಲ. ಪ್ರಾಯ ಮುಖ್ಯ ಪ್ರಾಣನ ಪುತ್ರರಾದ 5 ಏನಿದ್ದಾರೆ, ಅಥವಾ ಶಿವನ ಪುತ್ರರಾದ 5 ಜನ ಏನಿದ್ದಾರೆ, ಅವರ ನಡುವೆ ಅವರವರಲ್ಲಿ ಪರಸ್ಪರ ನಡೆದಿರುವಂತಹ ಒಂದು ಸ್ಪರ್ಧೆ ಇದು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಸಕ್ರಿಯ ಆಗಿರುವುದರಿಂದಲೇ ನಮ್ಮ ಒಂದು ಎಲ್ಲ ದೇಹದ ಕ್ರಿಯೆ ಎಲ್ಲವೂ ಕೂಡ ಸ್ಥಿರವಾಗಿ ನಡೆದಿದೆ. ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತ ಆಗಿದೆ. ಮುಂದೆ ಇದೇ ಪ್ರಾಣ, ಅಪಾನರು ಇವರೆಲ್ಲರ ಒಂದು ವರ್ಣನ, ಅದರ ಕುರಿತಾಗಿ ಮತ್ತೊಂದು ಸಂವಾದದ ಬಗ್ಗೆ ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳಿ ತೊಡಗಿದ ಆ ಗಂಡ ಹೆಂಡತಿ. ನಾರದ ಮತ್ತು ದೇವಮತ ಅನ್ನುವ ಒಬ್ಬ ಋಷಿ, ಅವರಿಬ್ಬರ ನಡುವೆ ಒಂದು ಬಾರಿ ಸಮಾಗಮ ಆಯಿತು. ಆಗ ದೇವಮತ ನಾರದರನ್ನು ಕೇಳಿದ, ಜೀವ ಹುಟ್ಟುವ ಒಂದು ಪ್ರಸಂಗದಲ್ಲಿ ಈ 5 ವಾಯುಗಳೇನಿವೆ ಅವುಗಳಲ್ಲಿ ಯಾವ ವಾಯು ಮೊದಲು ಕಾರ್ಯಪ್ರವೃತ್ತ ಆಗ್ತದೆ, ಅದರ ಮೂಲಕ ಯಾವ ವಾಯುವಿನ ಮೂಲಕವೇ ಈ ಎಲ್ಲ ಕ್ರಿಯೆಗಳು ಪ್ರಾರಂಭ ಕಾಣ್ತವೆ, ಅದನ್ನು ಹೇಳು. ಆಗ ಆ ನಾರದರು ಹೇಳಿದ್ರು, ಒಂದು ಜೀವ ಹುಟ್ಟುವುದಕ್ಕಿಂತ ಮೊದಲೇ ಆ ಜೀವಕ್ಕಿಂತ ಭಿನ್ನವಾದಂತಹ ಮತ್ತೊಂದು ಪದಾರ್ಥವೂ ಕೂಡ ಅಲ್ಲಿ ಉಪಸ್ಥಿತ ಆಗಿರ್ತದೆ. ಅದನ್ನು ಪ್ರಾಣದ್ವಂದ್ವ ಅಂತ ಹೇಳ್ತಾರೆ. ಅದು ದೇವಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ, ಕೆಳಗಿನ ಲೋಕದಲ್ಲಿ ಎಲ್ಲಾ ಕಡೆನೂ ಕೂಡ ವ್ಯಾಪಿಸಿಕೊಂಡಿರ್ತದೆ. ಆ ದೇವತಮ್ಮರಿಗೆ ಇದೊಂದು ಸೋಜಿಗ ಅನಿಸ್ತು, ಇದು ವಿಚಿತ್ರವಾಗಿದೆಯಲ್ಲ ಅಂತ. ಜೀವ ಸೃಷ್ಟಿಯಾಗುವುದು ಹೇಗೆ, ಜೀವ ಸೃಷ್ಟಿಯಾಗುವುದಕ್ಕಿಂತ ಮುಂಚೆಯೇ ಅಲ್ಲಿರುವಂತಹ ವಸ್ತು ಅಂದ್ರೆ ಯಾವುದು, ಪ್ರಾಣದ್ವಂದ್ವ ಅಂತೀರಲ್ಲ ಅದೇನು, ಎಲ್ಲ ಲೋಕಗಳಲ್ಲೂ ವ್ಯಾಪ್ತವಾದದ್ದು ಯಾವುದದು? ಆಗ ಆ ಋಷಿಗಳು ಹೇಳಿದ್ರು, ನಾರದರು ಹೇಳಿದ್ರು, ಸಂಕಲ್ಪದಿಂದ ಸಂತೋಷ. ಸಂಕಲ್ಪ ಅಂದ್ರೆ ಆಲೋಚನೆ, ಆಲೋಚನೆಯಿಂದ ಮನುಷ್ಯನಿಗೆ ಸಂತೋಷ ಆಗ್ತದೆ. ಅದಲ್ಲದೆ ಶಬ್ದವನ್ನು ಕೇಳುವುದರಿಂದ, ರಸದ ಆಸ್ವಾದನೆ, ರೂಪದ ದರ್ಶನ, ಇದರಿಂದಲೂ ಸಂತೋಷ ಆಗ್ತದೆ. ಸ್ಪರ್ಶದಿಂದ ಸಂತೋಷ ಆಗ್ತದೆ, ಗಂಧವನ್ನು ಆಘ್ರಾಣಿಸುವುದರಿಂದ. ಅಂತೂ ಹರ್ಷ ಅನ್ನುವುದು ಮಿಥುನ ಸಂಭವ. ಯಾವುದಾದರೂ ಒಂದು ವಿಷಯ ಮತ್ತು ಇಂದ್ರಿಯ ಇವುಗಳೆರಡರ ನಡುವೆ ಸಂಯೋಗ ಆದಾಗ ಈ ಸಂತೋಷ ಆಗೋದು. ಕಾಮಾತ್ ಸಂಜಾಯತೆ ಶುಕ್ರಂ, ಈ ಕಾಮದಿಂದ, ಸ್ತ್ರೀ ಪುರುಷರ ನಡುವಿನ ಕಾಮದಿಂದ ವೀರ್ಯ ಹುಟ್ಟುತ್ತದೆ. ಆ ವೀರ್ಯದಿಂದ ರಜಸ್ಸಿನ ಉತ್ಪತ್ತಿ ಆಗ್ತದೆ. ವಸ್ತುತಃ ರಜಸ್ಸು ಮತ್ತು ವೀರ್ಯ ಇವುಗಳೆರಡರ ಮಿಲನದಿಂದ ಗರ್ಭ ಹುಟ್ಟೋದು. ಆದ್ರಿಂದ ಇಲ್ಲಿ ವೀರ್ಯದಿಂದ ರಜಸ್ಸು ಹುಟ್ಟುವುದು ಅಂದ್ರೆ ವೀರ್ಯದಿಂದ ಗರ್ಭ ಹುಟ್ಟುವುದು ಅಂತಾನೆ ಅರ್ಥ ನಾವು ತಿಳ್ಕೊಳ್ಬೇಕು. ಈ ಶುಕ್ರ ಶೋಣಿತಗಳೆರಡೂ ಕೂಡ ಸಾಮಾನ್ಯ ಶುಕ್ರ ಶೋಣಿತೆ, ಇವೆರಡೂ ಕೂಡ ಸಮಾನ ಮತ್ತು ವ್ಯಾನವಾಯುಗಳಿಂದ ಈ ಶುಕ್ರ ಮತ್ತು ಶೋಣಿತಗಳು ಹುಟ್ಟುತ್ತವೆ. ಈ ಹಿಂದೆ ಯಾವ್ಯಾವ ವಾಯುವಿನ ಕಾರ್ಯ ಏನೇನು ಅಂತ ಹೇಳಿದೆ. ಅದರ ಜೊತೆಗೆ ಈ ಸಮಾನ ಮತ್ತು ವ್ಯಾನವಾಯುಗಳಿಂದ ಶುಕ್ರ ಶೋಣಿತಗಳು ಹುಟ್ಟುವುದು ಅಂತ ಅನ್ನೋದೊಂದು ಕಾರ್ಯವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಈ ಶುಕ್ಲ ಮತ್ತು ಶೋಣಿತಗಳು, ಸ್ತ್ರೀ ಪುರುಷರ ಅಂಶಗಳೇನಿವೆ, ಅವುಗಳೆರಡರೂ ಜೊತೆಗೂಡಿದಾಗ ಅಲ್ಲಿ ಪ್ರಾಣ ಹುಟ್ಟುತ್ತದೆ. ಪ್ರಾಣ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತದೆ. ಹೀಗೆ ಪ್ರಾಣವಾಯುವಿನ ಕಾರ್ಯದಿಂದ ಆ ವೀರ್ಯ ಒಂದು ಘನವಾದ ಆಕಾರವನ್ನು ಪಡೀತದೆ. ಮುಂದೆ ಅಪಾನ ವಾಯುವಿನ ಕಾರ್ಯ ಆ ಬಳಿಕ ಪ್ರಾರಂಭ ಆಗ್ತದೆ. ತಥೋಪಾನ ಪ್ರವರ್ತತೆ.
ಈ ಪ್ರಾಣಾಪಾನಗಳೆರಡೂ ಸೇರಿ ದ್ವಂದ್ವ ಅಂತ ಕರೆಸಿಕೊಂಡಿವೆ. ಈ ದ್ವಂದ್ವ ಶರೀರದಲ್ಲಿ ಮೇಲಕ್ಕೆ ಕೆಳಗೆ ಎಲ್ಲ ಕಡೆನೂ ಸಂಚರಿಸ್ತದೆ. ವ್ಯಾನ ಸಮಾನಗಳೆರಡೂ ಸೇರಿ ದ್ವಂದ್ವ ಅಂತ ಕರೆಸ್ಕೊಂಡಿವೆ. ತಿರ್ಯಕ್ ದ್ವಂದ್ವ ಮುಚ್ಚತೆ, ತಿರ್ಯಕ್ ದ್ವಂದ್ವತ್ವ ಮುಚ್ಚತೆ. ವ್ಯಾನಃ ಸಮಾನಶ್ಚೈವೋಭೌ ತಿರ್ಯಕ್ ದ್ವಂದ್ವತ್ವ ಮುಚ್ಚತೆ ಅಂತ ಒಂದ್ ಕಡೆ ಪಾಠ ಇದೆ. ವನ್ನಿಶ್ಚೈವ ಪ್ರವರ್ತತೆ ಅಂತ ಇನ್ನೊಂದ್ ಕಡೆ ಪಾಠ ಇದೆ. ವ್ಯಾನ ಮತ್ತು ಸಮಾನ ವಾಯುಗಳು ಜಠರಾಗ್ನಿಯನ್ನ ಉದ್ದೀಪ್ತಗೊಳಿಸ್ತದೆ ಅಂತ ಅದರ ಅರ್ಥ ಆಗ್ತದೆ. ಪಾಠ ಬೇರೆ ಬೇರೆ ಥರ ಇದೆ. ಅಗ್ನಿರ್ವೈ ದೇವತಾ ಸರ್ವಾಹ ಇತಿ ವೇದಸ್ಯ ಶಾಸನಂ. ಅಗ್ನಿ ಸಕಲ ದೇವತಾ ಸ್ವರೂಪ, ಅರ್ಥಾತ್ ಸಕಲ ದೇವತೆಗಳ ಅಧಿಷ್ಠಾನ. ಅವನು ಅಗ್ನ್ಯಂತರ್ಗತನಾದ ಸಕಲ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ಆದ್ರಿಂದಲೇ ಸಂಜಾಯತೆ ಬ್ರಾಹ್ಮಣಸ್ಯ ಜ್ಞಾನಂ ಬುದ್ಧಿ ಸಮನ್ವಿತಂ. ಈ ಅಗ್ನಿಯ ಆರಾಧನೆಯಿಂದಲೇ, ಅಗ್ನಿಯ ಆಶೀರ್ವಾದದಿಂದಲೇ ನಮಗೆಲ್ಲರಿಗೂ ಕೂಡ ಜ್ಞಾನ ಬರೋದು. ಈ ಅಗ್ನಿಯ ವಿಷಯದ ಕುರಿತಾಗಿ ಮತ್ತಷ್ಟು ಸೂಕ್ಷ್ಮವಾದಂತಹ ವಿವರಗಳನ್ನು ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಆ ವಿಷಯಗಳನ್ನ ಮತ್ತೆ ಉಳಿದ ವಿಷಯಗಳೆಲ್ಲವನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.